1. ಸಮುದಾಯದ ವ್ಯಾಖ್ಯಾನ ಮತ್ತು ಅದರ ವಿಧಗಳು. ನಮಸ್ಕಾರ ಮಕ್ಕಳೇ. ನಾವು ವಾಸಿಸುವ ಸ್ಥಳದ ಬಗ್ಗೆ ಕಲಿಯೋಣ. ಸಮುದಾಯ ಎಂದರೆ ಒಂದೇ ಪ್ರದೇಶದಲ್ಲಿ ವಾಸಿಸುವ ಮತ್ತು ಒಬ್ಬರಿಗೊಬ್ಬರು ಸಂಪರ್ಕದಲ್ಲಿರುವ ಜನರ ಗುಂಪು. ಇದನ್ನು ಒಂದು ಬಹಳ ದೊಡ್ಡ ಕುಟುಂಬ ಎಂದು ಭಾವಿಸಿ. ಸಮುದಾಯಗಳಲ್ಲಿ ವಿವಿಧ ವಿಧಗಳಿವೆ. ಗ್ರಾಮೀಣ ಸಮುದಾಯ, ರೂರಲ್ ಕಮ್ಯುನಿಟಿ. ಇದು ಹಳ್ಳಿಯಂತಹ ಒಂದು ಚಿಕ್ಕ ಸಮುದಾಯ. ಇಲ್ಲಿನ ಅನೇಕ ಜನರು ನಮ್ಮ ಆಹಾರವನ್ನು ಬೆಳೆಯುವ ರೈತರು. ಮನೆಗಳು ದೂರ ದೂರ ಇರಬಹುದು ಮತ್ತು ಸಾಕಷ್ಟು ಹಸಿರು ಭೂಮಿ ಇರುತ್ತದೆ. ನಗರ ಸಮುದಾಯ, ಅರ್ಬನ್ ಸಮುದಾಯ. ಇದು ನಗರ ಅಥವಾ ಪಟ್ಟಣದಂತಹ ಒಂದು ದೊಡ್ಡ ಸಮುದಾಯ. ಇಲ್ಲಿ ಅನೇಕ ಕಟ್ಟಡಗಳು, ಶಾಲೆಗಳು, ಆಸ್ಪತ್ರೆಗಳು ಮತ್ತು ಅಂಗಡಿಗಳಿವೆ. ಇಲ್ಲಿ ಅನೇಕ ಜನರು ವಿವಿಧ ರೀತಿಯ ಕೆಲಸಗಳನ್ನು ಮಾಡುತ್ತಾರೆ. ಬುಡಕಟ್ಟು ಸಮುದಾಯ, ಟ್ರೈಬಲ್ ಕಮ್ಯುನಿಟಿ. ಈ ಸಮುದಾಯವು ಹೆಚ್ಚಾಗಿ ಗುಡ್ಡಗಾಡು ಅಥವಾ ಅರಣ್ಯ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇಲ್ಲಿನ ಜನರು ಪ್ರಕೃತಿಗೆ ಬಹಳ ಹತ್ತಿರವಾಗಿ ಸರಳ ಜೀವನ ನಡೆಸುತ್ತಾರೆ. 2. ಸಮುದಾಯದ ಲಕ್ಷಣಗಳು ಮತ್ತು ಸಮುದಾಯ ಜೀವನ. ಒಂದು ಸಮುದಾಯದಲ್ಲಿ ಜನರು ಕೇವಲ ಅಕ್ಕಪಕ್ಕದಲ್ಲಿ ವಾಸಿಸುವುದಿಲ್ಲ. ಅವರು ಅನೇಕ ವಿಷಯಗಳನ್ನು ಹಂಚಿಕೊಳ್ಳುತ್ತಾರೆ. ನೀವು ಸಮುದಾಯದಲ್ಲಿರುವ ನಿಮ್ಮ ಸ್ನೇಹಿತರೊಂದಿಗೆ ಒಂದೇ ಶಾಲೆಗೆ ಹೋಗಬಹುದು. ನೀವು ಒಂದೇ ಉದ್ಯಾನವನದಲ್ಲಿ ಆಟವಾಡಬಹುದು. ಸಮುದಾಯದ ಜನರಲ್ಲಿ ಸಾಮಾನ್ಯವಾಗಿ ಸ್ನೇಹ ಮತ್ತು ಒಗ್ಗಟ್ಟಿನ ಭಾವನೆ ಇರುತ್ತದೆ. ಅವರು ಒಬ್ಬರಿಗೊಬ್ಬರು ಪರಿಚಿತರು ಮತ್ತು ಪರಸ್ಪರ ಸಹಾಯ ಮಾಡುತ್ತಾರೆ. ಇದನ್ನು ಸಮುದಾಯ ಜೀವನ ಎನ್ನುತ್ತಾರೆ. 3. ಸಮುದಾಯಗಳ ನಡುವಿನ ವ್ಯತ್ಯಾಸಗಳು ಮತ್ತು ಪರಸ್ಪರಾವಲಂಬನೆ. ನಾವು ಕಲಿತಂತೆ ಗ್ರಾಮೀಣ ಮತ್ತು ನಗರ ಸಮುದಾಯಗಳು ವಿಭಿನ್ನವಾಗಿವೆ. ಗ್ರಾಮೀಣ ಪ್ರದೇಶದಲ್ಲಿ ಜೀವನವು ಶಾಂತಿಯುತವಾಗಿರುತ್ತದೆ ಮತ್ತು ಕಡಿಮೆ ಜನರಿದ್ದಾರೆ. ನಗರ ಪ್ರದೇಶದಲ್ಲಿ ಜೀವನವು ವೇಗವಾಗಿರುತ್ತದೆ ಮತ್ತು ಅನೇಕ ಜನರು ಮತ್ತು ವಾಹನಗಳಿವೆ. ಆದರೆ ಈ ಸಮುದಾಯಗಳು ಪರಸ್ಪರ ಅವಲಂಬಿತವಾಗಿವೆ. ನಗರದಲ್ಲಿರುವ ಅರ್ಬನ್ ಜನರಿಗೆ ಹಳ್ಳಿಯಲ್ಲಿರುವ ರೂರಲ್ ರೈತರು ಬೆಳೆದ ತರಕಾರಿಗಳು, ಹಣ್ಣುಗಳು ಮತ್ತು ಹಾಲು ಬೇಕು. ಹಳ್ಳಿಯಲ್ಲಿರುವ ಜನರಿಗೆ ನಗರದಲ್ಲಿ ತಯಾರಾದ ಅಥವಾ ಲಭ್ಯವಿರುವ ಬಟ್ಟೆ, ಬಸ್ಸು ಮತ್ತು ಔಷಧಿಗಳಂತಹ ವಸ್ತುಗಳು ಬೇಕು. ಇದನ್ನು ಪರಸ್ಪರಾವಲಂಬನೆ ಎನ್ನುತ್ತಾರೆ. 4. ಸಮುದಾಯದ ಬೆಂಬಲ ಮತ್ತು ಚಟುವಟಿಕೆಗಳು. ಸಮುದಾಯದಲ್ಲಿ ವಾಸಿಸುವುದು ಎಂದರೆ ನಾವು ಪರಸ್ಪರ ಬೆಂಬಲಿಸುತ್ತೇವೆ. ಯಾರಿಗಾದರೂ ಅನಾರೋಗ್ಯವಾದಾಗ ನೆರೆಹೊರೆಯವರು ಸಹಾಯ ಮಾಡುತ್ತಾರೆ. ಸಮಾರಂಭಗಳು ಅಥವಾ ಹಬ್ಬಗಳ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿ ಆಚರಿಸುತ್ತಾರೆ. ಜನರು ತಮ್ಮ ಪ್ರದೇಶವನ್ನು ಸ್ವಚ್ಛವಾಗಿಡಲು ಸಹಕರಿಸುತ್ತಾರೆ. ಈ ಸಮುದಾಯ ಚಟುವಟಿಕೆಗಳು ನಮ್ಮ ಜೀವನವನ್ನು ಸಂತೋಷ ಮತ್ತು ಸುರಕ್ಷಿತವಾಗಿಸುತ್ತವೆ. ಉತ್ತಮ ಸಮುದಾಯವೆಂದರೆ ಅಲ್ಲಿ ಎಲ್ಲರೂ ಸಹಾಯ ಮಾಡಿಕೊಂಡು ಶಾಂತಿಯುತವಾಗಿ ಒಟ್ಟಿಗೆ ವಾಸಿಸುತ್ತಾರೆ.